ರಾಜ ವೀರೇಂದ್ರ ಪ್ರತಾಪ್ ಸಿಂಗ್ ಅವರು ತಮ್ಮ ನ್ಯಾಯಕ್ಕಾಗಿ ಪ್ರಸಿದ್ಧರಾಗಿದ್ದರು. ಒಂದು ದಿನ ಅವನ ಆಸ್ಥಾನದಲ್ಲಿ ಇಬ್ಬರು ಹೆಂಗಸರು ತಮ್ಮ ಮಗುವಿನಂತೆ ಅದೇ ಮಗುವಿನ ಬಗ್ಗೆ ಜಗಳವಾಡಲು ಪ್ರಾರಂಭಿಸಿದರು. ನಿಜವಾದ ತಾಯಿ ಯಾರು ಎಂದು ನಿರ್ಧರಿಸಲು ರಾಜನಿಗೆ ಕಷ್ಟಕರವಾಗಿತ್ತು. ರಾಜನು ಆ ಸ್ತ್ರೀಯರಿಬ್ಬರನ್ನು, ಈ ಮಗು ನಿನ್ನದು ಎಂಬುದಕ್ಕೆ ನಿಮ್ಮಿಬ್ಬರ ಬಳಿ ಏನು ಪುರಾವೆ ಇದೆ ಎಂದು ಕೇಳಿದನು. ಮೊದಲನೆಯ ಹೆಂಗಸು ಹೇಳಿದಳು, ಮಹಾರಾಜ್, ನಾನು ಅವನನ್ನು 9 ತಿಂಗಳು ನನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡು ಅವನಿಗೆ ಜನ್ಮ ನೀಡಿ ಅವನನ್ನು ಪೋಷಿಸಿದೆ. ಎರಡನೆಯ ಹೆಂಗಸು, ಮಹಾರಾಜ್, ಇವನು ನನ್ನ ಮಗ, ಅವನಿಲ್ಲದೆ ನಾನು ಬದುಕಲಾರೆ ಎಂದಳು. ರಾಜನು ಸ್ವಲ್ಪ ಸಮಯದವರೆಗೆ ಯೋಚಿಸಿದನು. ನಂತರ ಅವನು ಸೈನಿಕನಿಗೆ, ಈ ಮಗುವನ್ನು ಕತ್ತಿಯಿಂದ 2 ತುಂಡುಗಳಾಗಿ ಕತ್ತರಿಸಿ ಇಬ್ಬರಿಗೂ ಅರ್ಧವನ್ನು ಕೊಡು ಎಂದು ಆಜ್ಞಾಪಿಸಿದನು. ಮೊದಲನೆಯವಳು ಮೌನವಾಗಿದ್ದಳು, ಆದರೆ ಎರಡನೆಯವಳು ಗಾಬರಿಗೊಂಡು, ಬೇಡ ಮಹಾರಾಜ, ಅವನನ್ನು ಕೊಲ್ಲಬೇಡ, ಈ ಮಹಿಳೆಗೆ ಕೊಡು, ಆದರೆ ನನ್ನ ಮಗನಿಗೆ ಏನೂ ಆಗದಿರಲಿ. ರಾಜನು ಮುಗುಳ್ನಕ್ಕು ಹೇಳಿದನು, ಅವಳು ನಿಜವಾದ ತಾಯಿ, ಏಕೆಂದರೆ ನಿಜವಾದ ತಾಯಿ ತನ್ನ ಮಗುವನ್ನು ವಿಭಜಿಸಲು ಬಯಸುವುದಿಲ್ಲ. ನಿರ್ಧಾರ ಮಾಡಿದ ತಕ್ಷಣ ಇಡೀ ನ್ಯಾಯಾಲಯವು ರಾಜನ ನ್ಯಾಯವನ್ನು ಹೊಗಳಲು ಪ್ರಾರಂಭಿಸಿತು.